ಪೂರ್ವಜನ್ಮದ ಬಗ್ಗೆ ನೀವು ಕೇಳಿ ಮಾತಾಡಿದ್ವಿ. ಅದನ್ನು ಕೇಳಿದೆ. ಈಗ ನಾನು ಹೇಳೋದು ಅದು ನೋಡೋ ಪರ್ಪಸ್ ಏನು? ಒಂದು ಅಪ್ಪ, ಒಂದು ಅಮ್ಮ, ಒಂದು ಹೆಂಡತಿ, ಒಂದು ನಾಯಿ ಮರಿದೇ ಕಾಟ ತಡೆಯೋಕ್ಕಾಗ್ತಿಲ್ಲ. ಆ ಸಮಸ್ಯೆಗಳು ಸ್ಕ್ರ್ಯಾಚ್ ಮಾಡ್ತಾ ಇರ್ತೀವಿ ನಾವು. ಏನು ಮಾಡ್ತೀರಿ? ಈಗ ಯಾರೋ ಅಲ್ಲಿ ಪಕ್ಕ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಅವ್ರು 4 ಜನ್ಮದಿಂದ ನಿಮ್ಮ ಗೆಳೆಯ, ಆತ್ಮೀಯ ಗೆಳೆಯ, ತುಂಬ ಪ್ರೀತಿ ಮಾಡ್ತಾಯಿದ್ರು, ಎಲ್ಲ ನಾಪಕ ಬರುತ್ತೆ ನಿಮಗೆ. ಏನು ಮಾಡ್ತೀರಿ? ಈಗಿನ ಜನ್ಮಕ್ಕೆ ಕಾರಣ ಪೂರ್ವಜನ್ಮದ ಕರ್ಮಗಳು, ಸಂಚಿತ ಕರ್ಮ ಅನ್ನೋದು ಸತ್ಯ. ಯಾವುದು ಸುಳ್ಳು ಅಂತ ಹೇಳ್ತಿಲ್ಲ. ಸೈನ್ಸ್ ಅಂದ್ರೆ ಏನು? ಇದನ್ನು ಒಪ್ಕೊಳ್ಳತ್ತಂದರೆ ಇವತ್ತಿಗೂ ಸೂಡೋ ಸೈನ್ಸು ಇವೆಲ್ಲ ನಿಮ್ಮದು ಬ್ರೈನ್ದು ಇಮ್ಯಾಜಿನೇಷನ್ನು, ಹಿಪ್ನೋಸಿಸ್ಸು ಅವೆಲ್ಲ. ಅದೇ ಹಿಪ್ನೋಸಿಸ್ ಬಗ್ಗೆ ಶಾಸ್ತ್ರ ಮಾತಾಡೋದಿಲ್ಲ, ಪೂರ್ವಜನ್ಮ ಹೋಗಿ ನೋಡು ಅಂತಲೂ ಹೇಳೋದಿಲ್ಲ. ಯಾಕೆಂದರೆ ಇವತ್ತು ನಮಗಿರುವ ರೋಗಗಳೇನಿದೆ ಇವೆಲ್ಲ ಪೂರ್ವಜನ್ಮ ಮಾಡಿದ ಕರ್ಮಗಳ ಇದೆ ಅಂತಲೇ ಹೇಳ್ತಾರೆ. ಕೆಲವು ರೋಗಗಳು ಪರಿಹಾರ ಸಿಗುವುದಿಲ್ಲ, ಪೂರ್ವಜನ್ಮದ ಕರ್ಮ. ಅದಕ್ಕೆ ದೈವ ವ್ಯಪಾಶಯ ಅವು ಇವೆಲ್ಲ ಇದೆ. ನಮ್ಮಲ್ಲೂ ದೇವಸ್ಥಾನಕ್ಕೆ ಹೋಗಬೇಕು, ಇಷ್ಟು ವ್ರತ ಮಾಡಬೇಕು, ಇವೆಲ್ಲ ಇದೆ ಕರ್ಮ ಕಳಿಯೋದು. ಕೆಲವು ರೋಗಗಳು ವಾಸಿ ಆಗೋದಿಲ್ಲ ಅಂತಲೇ ಬರ್ತದೆ ನಮ್ಮಲ್ಲಿ, ಯೋಗ ಆಗೋದಿಲ್ಲ, ಯಾಕೆಂದರೆ ಕರ್ಮ ಅನುಭವಿಸಬೇಕು, ಹೀಗೆಲ್ಲ ಇರ್ತದೆ. ಇದನ್ನು ನಮ್ಮದೇ ಇರೋರು ನಿಮಗೆ ಸಿಕ್ಕಿರ್ತಾರ, ಬಂದು ಪ್ರಶ್ನೆ ಮಾಡಿದಾರಾ? ಯಾರು? ಇವೆಲ್ಲ ಕರ್ಮ ಅನ್ನೋದು ಇವೆಲ್ಲ ಏನು, ಐ ಡೋಂಟ್ ಬಿಲೀವ್ ಇನ್ ಇಟ್. ಬಿಲೀವ್ ಮಾಡಲೇಬೇಕು, ನಾನು ಬಿಲೀವ್ ಮಾಡಲ್ಲ ಅಂತ ಹೇಳೋದು. ಈ ಸಮಸ್ಯೆ ಏನು ಗೊತ್ತಾ? ಈಗೋ ಬಂದ ಸಮಸ್ಯೆ ಆಗೋದು, ನಾನು ನಂಬಿದ್ದನ್ನು ನಾನು ನಂಬಲ್ವಲ್ಲ ಅಂತ, ನಾನು ಎಲ್ಲ ಸುಳ್ಳು ಹೇಳ್ತಾನೆ ಅಂತ, ನಾನೇ ಸುಳ್ಳಿರ್ಬೋದು ಅಂತ ಹೇಳ್ತೀನಿ ನಾನು. ನೀನು ಸರಿ ಹೇಳ್ತೀಯ ಅಂದರೆ ನಾನು ನಿನ್ನ ನಮಸ್ಕಾರ ಮಾಡಿ ತಗೊಳ್ತೀನಿ ನಿನ್ನ ಒಳ್ಳೆ ವಿಷಯನ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.